ಹಾಯ್, ಹೆಲೋ, ನಮಸ್ಕಾರ. ಕನ್ನಡ ಟೆಕ್ ನ್ಯೂಸ್ ಹೊಸ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಲೆಟ್ಸ್ ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆದರ್ಶ್. ಒನ್ಸ್ ಅಗೇನ್ ಇವತ್ತಿನ ಎಪಿಸೋಡ್ನಲ್ಲಿ ದೇಶ ವಿದೇಶಗಳಲ್ಲಿನ ಇತ್ತೀಚಿನ ಹೊಸ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹಾಗೆ ಮಿಸ್ ಮಾಡಬೇಡಿ, ಕೊನೆವರೆಗೂ ತಪ್ಪದೆ ವಿಡಿಯೋವನ್ನು ನೋಡಿ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಎಲ್ಲರಿಗೂ ಗೊತ್ತಿರೋದೆ, ಕಳೆದ ತಿಂಗಳು ಅಂದರೆ ಫೆಬ್ರವರಿಯಲ್ಲಿ ಮೋದಿ ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ರು. ಆಗ ಟ್ರಂಪ್ ಭಾರತಕ್ಕೆ ಒಂದು ದೊಡ್ಡ ಆಫರ್ ಅನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಅಮೆರಿಕನ್ ಮೇಡ್ 5th ಜನರೇಷನ್ ಫೈಟರ್ ಜೆಟ್ F-35 ಸೀರೀಸ್ ಏನಿದೆ ಅದನ್ನ ಭಾರತ ಬೇಕು ಅಂದ್ರೆ ಭಾರತಕ್ಕೆ ನಾವು ಸೇಲ್ ಮಾಡೋದಕ್ಕೆ ರೆಡಿ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಏನಪ್ಪಾ ಇದರಲ್ಲಿ ಸ್ಪೆಷಲ್ ಅಂತ ಅಂದ್ರೆ, ಇಷ್ಟು ದಿನ F-35 ಫೈಟರ್ ಜೆಟ್ನ ಜಸ್ಟ್ ನ್ಯಾಟೋ ಹಾಗೂ ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಂತ ಅನ್ನಿಸ್ಕೊಳ್ಳೋ ಜಪಾನ್ ಮತ್ತು ಇಸ್ರೇಲ್, ಸೌತ್ ಕೊರಿಯಾ ಈ ದೇಶಗಳಿಗೆ ಮಾತ್ರ ಅಮೆರಿಕ ಕೊಟ್ಟಿತ್ತು. ಆದರೆ ಈಗ ಮುಂದೆ ಬಂದು ಭಾರತ ಬೇಕು ಅಂತಂದ್ರೆ ಭಾರತಕ್ಕೂ ಕೂಡ ನಾವು ಸೇಲ್ ಮಾಡೋದಕ್ಕೆ ರೆಡಿ ಅಂತ ಹೇಳಿ ಆಫರ್ ಅನ್ನ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಭಾರತ ಸರ್ಕಾರದಿಂದ ಯಾವುದೇ ತರಹದ ಪ್ರತಿಕ್ರಿಯೆ ಬಂದಿಲ್ಲ. ಅಂದ್ರೆ ನಾವು ತಗೊಳ್ತೀವಿ ಅಂತಾನೂ ಹೇಳಿಲ್ಲ, ತಗೊಳ್ಳಲ್ಲ ಅಂತಾನೂ ಹೇಳಿಲ್ಲ. ಟೆಸ್ಲಾ ಕಾರ್ ಹಾಗಿದೆ, ಟೆಸ್ಲಾ ಕಾರ್ ಹೀಗಿದೆ, ಹೀಗೆ ತುಂಬಾ ನಾವು ಕೇಳ್ತಾ ಇದ್ವಿ, ಹಾಗೆ ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ. ಇನ್ಮೇಲೆ ನಮ್ಮ ಭಾರತದ ರೋಡ್ಗಳಲ್ಲಿ ಕೂಡ ನಾವು ಟೆಸ್ಲಾ ಕಾರ್ನ ನೋಡ್ಬೋದು. ಹೌದು, ಆಲ್ರೆಡಿ ಟೆಸ್ಲಾ ತನ್ನ ಹೊಸ ರಿಟೇಲ್ ಶೋರೂಮ್ನ ಮುಂಬೈಯಲ್ಲಿ ಓಪನ್ ಮಾಡೋದಕ್ಕೆ ಜಾಗವನ್ನ ಆಲ್ರೆಡಿ ಲೀಸ್ ತಗೊಂಡಿದೆ. ಹಾಗೆ ಅದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏನೇನು ಪ್ರೊಸೆಸ್ ಇದೆ ಎಲ್ಲವನ್ನು ಮಾಡ್ಕೊಳ್ತಾ ಇದೆ ಅಂತ ಹೇಳಿ ರಿಪೋರ್ಟ್ ಬರ್ತಾ ಇದೆ. ಎಲ್ಲ ಕರೆಕ್ಟಾಗಿ ನಡೆದ್ರೆ ಸದ್ಯದಲ್ಲೇ ಟೆಸ್ಲಾ ಶೋರೂಮ್ ಮುಂಬೈಯಲ್ಲಿ ಓಪನ್ ಆಗುತ್ತೆ. ಮುಂಬೈಯಲ್ಲಿ ಓಪನ್ ಆದ ತಕ್ಷಣ ಇನ್ನೂ ಒಂದು ಶೋರೂಮ್ನ ಡೆಲ್ಲಿಯಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿ ಅದರದ್ದು ಕೆಲಸನ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಓವರಾಲ್ ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯದಲ್ಲೇ ಟೆಸ್ಲಾ ಕಾರ್ ನಮ್ಮ ಇಂಡಿಯನ್ ರೋಡ್ಸ್ ಮೇಲೂ ಕೂಡ ಬರೋ ದಿನಗಳು ತುಂಬಾ ದೂರ ಇಲ್ಲ. ಸ್ಕೈಪ್ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಂದು ಕಾಲದಲ್ಲಿ ವಿಡಿಯೋ ಕಾಲ್ ಅಂದ್ರೆ ಸ್ಕೈಪ್ ಅಂತಂದ್ರೆ ವಿಡಿಯೋ ಕಾಲ್ ಅನ್ನೋ ಸಿಚುವೇಶನ್ ಇತ್ತು. ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂ ಇರ್ಬೋದು, ಇಲ್ವಾ ಇಂಟರ್ನ್ಯಾಷನಲ್ ಕಾಲ್ಸ್ ಇರ್ಬೋದು, ಎಲ್ಲ ಸ್ಕೈಪ್ ಮುಖಾಂತರನೇ ಮಾಡ್ತಾ ಇದ್ರು. ಆದರೆ ಅಂತ ಸ್ಕೈಪ್ ಇವಾಗ ಬಂದ್ ಆಗ್ತಾ ಇದೆ. ಹೌದು, ಮೈಕ್ರೋಸಾಫ್ಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ, ಮೇ 5ನೇ ತಾರೀಕಿಂದ ನಿಮಗೆ ಸ್ಕೈಪ್ನ ಬಳಸೋದಕ್ಕೆ ಆಗೋದಿಲ್ಲ. ಅಫಿಷಿಯಲ್ ಆಗಿ ಶಟ್ ಡೌನ್ ಮಾಡ್ತಾ ಇದ್ದಾರೆ ಸ್ಕೈಪ್ನ. ಮೈಕ್ರೋಸಾಫ್ಟ್ ಏನಂತ ಹೇಳಿದೆ ಅಂತಂದ್ರೆ, ನಾವು ಮೇ 5ನೇ ತಾರೀಕಿಂದ ಸ್ಕೈಪನ್ನು ಬಂದ್ ಮಾಡಿ ನೆಕ್ಸ್ಟು ಮೈಕ್ರೋಸಾಫ್ಟ್ ಟೀಮ್ಸ್ ಏನಿದೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಪ್ರೈಮರ್ಲಿ ಎಲ್ಲರೂ ಇವಾಗ ಮೈಕ್ರೋಸಾಫ್ಟ್ ಟೀಮ್ಸ್ನ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತಂದು ಹೇಳಿದೆ. ಹಾಗೆ ಇನ್ನೂ ಯಾರ್ಯಾರು ಸ್ಕೈಪ್ನ ಯೂಸ್ ಮಾಡ್ತಾ ಇದ್ದೀರಾ ಅವರು ಸೇಮ್ ಕ್ರೆಡೆನ್ಷಿಯಲ್ಸ್ ಇಂದ ಮೈಕ್ರೋಸಾಫ್ಟ್ ಟೀಮ್ಸ್ನ ಕೂಡ ಆಕ್ಸೆಸ್ ಮಾಡಿ ಯೂಸ್ ಮಾಡ್ಬೋದು ಅಂತ ಕೂಡ ಹೇಳಿದೆ. ಓವರಾಲ್ ಆಗಿ 21 ವರ್ಷಗಳ ಕಾಲ ತನ್ನ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಸ್ಕೈಪ್ ಇವಾಗ ಬಂದ್ ಆಗ್ತಾ ಇರೋದು ಕೆಲವರಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತಿದೆ. ಯಾಕೆಂದರೆ ಮೊದಲೆಲ್ಲ ಸ್ಕೈಪ್ ಯೂಸ್ ಮಾಡಿದವರಿಗೆ ಅದರದ್ದು ವ್ಯಾಲ್ಯೂ ಏನು ಅಂತ ಗೊತ್ತಿದೆ. ಆದರೆ ಏನು ಮಾಡೋದಕ್ಕೆ ಆಗೋದಿಲ್ಲ, ಅದು ಕಂಪ್ನಿ ನಿರ್ಧಾರ. ಸೊ ಅಫಿಷಿಯಲ್ ಆಗಿ ಮೇ 5ನೇ ತಾರೀಕಿಗೆ ಸ್ಕೈಪ್ ಬಂದ್ ಆಗ್ತಾ ಇದೆ. ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರೈವೇಟ್ ಕಂಪನಿ ಚಂದ್ರನ ಮೇಲೆ ಸಕ್ಸಸ್ಫುಲಿ ಸ್ಯಾಟಲೈಟ್ ಅನ್ನ ಲ್ಯಾಂಡ್ ಮಾಡಿದೆ. ಅದು ಅಮೆರಿಕದ ಫೈರ್ ಫ್ಲೈ ಏರೋಸ್ಪೇಸ್ ಅಂತ ಕಂಪನಿ ಬ್ಲೂ ಗೋಸ್ಟ್ ಲ್ಯಾಂಡರ್ ಅನ್ನ ಸಕ್ಸಸ್ಫುಲಿ ಚಂದ್ರನ ಮೇಲೆ ಲ್ಯಾಂಡ್ ಮಾಡಿದೆ. ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ. ಆಕ್ಚುಲಿ ತುಂಬಾ ಕಂಪನಿಗಳು ಅದಕ್ಕೆ ಟ್ರೈ ಮಾಡ್ತಾ ಇದ್ವು, ಬಟ್ ಯಾರಿಗೂ ಸಕ್ಸಸ್ ಸಿಕ್ಕಿರಲಿಲ್ಲ. ಬಟ್ ಫೈರ್ ಫ್ಲೈ ಏರೋಸ್ಪೇಸ್ ಕಂಪನಿ ಫೈನಲಿ ಅದರಲ್ಲಿ ಸಕ್ಸಸ್ ಆಗಿದೆ. ಇದರಿಂದ ಚಂದ್ರನ ಮೇಲ್ಮೈ ಧೂಳಿನ ಕಣಗಳ ಬಗ್ಗೆ ಹಾಗೂ ಚಂದ್ರನ ಮೇಲ್ಮೈ ಟೆಂಪರೇಚರ್ ಬಗ್ಗೆ, ಹಾಗೆ ಫ್ಯೂಚರಲ್ಲಿ ಆಸ್ಟ್ರೋನಟ್ಸ್ನ ಕಳಿಸಿದ್ರೆ ಅದಕ್ಕೆ ಯಾವ ಥರದ ವಾತಾವರಣ ಇದೆ, ಹೀಗೆ ಅನೇಕ ರಿಸರ್ಚ್ಗಳನ್ನು ಮಾಡೋದಕ್ಕೆ ಈ ಸ್ಯಾಟಲೈಟನ್ನು ಕಳಿಸಿದ್ದೀವಿ ಅಂತ ಹೇಳಿ ಕಂಪ್ನಿ ಹೇಳ್ಕೊಂಡಿದೆ. ಆ್ಯಕ್ಚುಲಿ ಅವ್ರ ವರ್ಕಿಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಓಪನ್ ಎಐ ಅಂದರೆ ಚಾಟ್ ಜಿಪಿಟಿಯ ಪೇರೆಂಟ್ ಕಂಪನಿ ಏನಿದೆ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಥವಾ ವಿಡಿಯೋ ಎಡಿಟರ್ಸ್ಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ, ನಿಮಗೆ ಚಾಟ್ ಜಿಪಿಟಿನ ವಿಡಿಯೋ ಜನರೇಟಿಂಗ್ ಟೂಲ್ ಅಥವಾ ವಿಡಿಯೋ ಎಡಿಟಿಂಗ್ ಟೂಲ್ ಸೋರಾ ಏನಿದೆ ಅದ್ರ ಜೊತೆಗೆ ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ.
ಇದರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಇನ್ಮೇಲೆ ನೀವು ವಿಡಿಯೋ ಎಡಿಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಚಾಟ್ ಜಿಪಿಟಿಗೆ ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡ್ಕೊಳ್ಬೇಕು, ಇಲ್ಲ ನೀವು ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ನೀವು ಕಮೆಂಟ್ಸ್ ಕೊಟ್ಟರೆ ಅದೇ ನಿಮಗೆ ವಿಡಿಯೋನ ಎಡಿಟ್ ಮಾಡ್ಕೊಟ್ಬಿಡುತ್ತೆ. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ನಿಮಗೆ ಯಾವ ಥರ ಬೇಕು ಎಡಿಟಿಂಗ್ ಆ ಥರ ಎಡಿಟಿಂಗ್ ಮಾಡ್ಕೊಡುತ್ತೆ. ಅದು ತುಂಬ ಕ್ವಿಕ್ಕಾಗಿ ಮಾಡ್ಕೊಡುತ್ತೆ. ಓವರಾಲ್ ಆಗಿ ಇದು ಒಂದು ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾರು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಗಂಟೆಗಟ್ಟಲೆ ದಿನಗಟ್ಟಲೆ ಟೈಮ್ ತೊಗೊಳ್ತಿದ್ರೆ ಅವರಿಗೆಲ್ಲ ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸ್. ನೋಡೋಣ ಯಾವಾಗ ಬರುತ್ತೆ ಈ ಫೀಚರ್ ಅಂತ. ಬಂದಮೇಲೆ ಫ್ರೀ ಆಗಿರುತ್ತೋ ಅಥವಾ ಪೇಯ್ಡ್ ವರ್ಷನಲ್ಲಿ ಇರುತ್ತೋ ಅದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಇದಾಗಿತ್ತು ಇತ್ತೀಚಿನ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸ್ ವಿಡಿಯೋ. ಮತ್ತೊಮ್ಮೆ ನಾನು ಎಲ್ಲರನ್ನೂ ಕೇಳ್ಬೋದಿಷ್ಟೇ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.